ಮತ್ತಷ್ಟು ಅಪ್ಡೇಟ್ಸ್ ಇದೆ ಗಮನಿಸ್ತಾ ಹೋಗೋಣ. ಅಂಗಡಿಗಳ ಬೀಗ ಮುರಿದು ಅಟ್ಟಹಾಸ ಮೆರೆಯಲಾಗಿದೆ. ಕ್ಲೋಸ್ ಮಾಡಿದ್ದ ಅಂಗಡಿಗಳು ಬೀಗವನ್ನ ಒಡೆದು ಅಟ್ಟಹಾಸ ಮೆರೆಯಲಾಗಿದೆ. ಸೈಜ್ಗಳನ್ನ ಹಿಡಿದು ಅಂಗಡಿಯ ಬೀಗ ಬಾಗ್ಲು ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದನ್ನ. ಈ ದೃಶ್ಯ ಕೂಡ ಕೈಗೆ ಸಿಕ್ಕ ಕಲ್ಲನ್ನ ಎತ್ ಹಾಕಿ ಆ ಅಂಗಡಿಯ ಡೋರನ್ನ ವ್ಯಾಂಡಲೈಸ್ ಮಾಡಿ ಒಡೆದು ಹಾಕಿ ಅಂಗಡಿ ಒಳಗೆ ನುಗ್ಗಿ ಅಲ್ಲಿರೋ ಸಿಕ್ಕ ವಸ್ತುಗಳನ್ನೆಲ್ಲ ಹಾಳು ಮಾಡಿ ಹಾಕಿದ್ದಾರೆ ಕಿಡಿಗೇಡಿಗಳು. ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಇಲ್ಲ. ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಎರಡು ಗುಂಪು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಘರ್ಷಣೆ ಆಯಿತು. ಆ ಮೊಮೆಂಟಲ್ಲಿ ಆದ ಘಟನೆಗೆ ರಿಯಾಕ್ಷನ್ ಆಗಿದೆ. ಈಗ ಹೇಳ್ತಾ ಇರುವ ಸಚಿವರು ಈ ದೃಶ್ಯಗಳನ್ನು ಗಮನಿಸಿದ್ದಾರಾ? ಈ ಎಲ್ಲ ದೃಶ್ಯಗಳನ್ನು ಗಮನಿಸಿಯೇ ಪ್ರತಿಕ್ರಿಯೆಯನ್ನ ನೀಡಿದ್ರ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸತತವಾಗಿ ನಾಗಮಂಗಲದ ಪರಿಸ್ಥಿತಿ ಹೇಗೆ ಉದ್ವಿಗ್ನವಾಗ್ತಾ ಹೋಯಿತು, ಯಾರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ರು, ಹಾಗೆ ಪೊಲೀಸರ ಕ್ರಮ ಹೇಗಿತ್ತು, ಇದೆಲ್ಲ ಡೀಟೇಲ್ಸನ್ನು ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಅದಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಮತ್ತೋರ್ವ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಕೈಯಲ್ಲಿ ಲಾಂಗು ಮಚ್ಚು, ಸೈಜ್ ಗಲ್ಲು, ಪೆಟ್ರೋಲ್ ಬಾಂಬ್. ಸನ್ಮಾನ್ಯ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ. ಚಲುವರಾಯಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ? ಅವ್ರ ಪ್ರಕಾರನೂ ಇದು ಆಕಸ್ಮಿಕ ಘಟನೆ ಅಂತ. ಸ್ಮಿತಾ, ನೋಡಿ, ಕೃಷಿ ಇಲಾಖೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಸ್ವಜಿಲ್ಲೆಯಲ್ಲೇ ಕೂಡ ಸ್ವಕ್ಷೇತ್ರದಲ್ಲೇ ಇಂಥ ಒಂದು ಘಟನೆ ಆಗಿರುವಂಥದ್ದು. ನೋಡಿ, ಈಗ ನಾನೊಂದು ಹಾರ್ಡ್ವೇರ್ ಶಾಪ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಆ CCTV ದೃಶ್ಯಗಳೆಲ್ಲ ಗಮನಿಸ್ತಾ ಇದ್ವಲ್ಲ, ಆ ಒಂದು ಬೈಕ್ ಶೋರೂಮ್ನ, ಅದನ್ನು ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಇದು ಹಾರ್ಡ್ವೇರ್ ಶಾಪ್ ಇದೆಯಲ್ಲ, ಇದರ ಒಳಭಾಗದಲ್ಲಿ ನೋಡಿ ಇದೆಲ್ಲವೂ ಕೂಡ ಈ ಬೋರ್ವೆಲ್ಗೆ ಬಳಸುವಂಥ ಮಿಷಿನರಿಗಳು. ನೋಡಿ, ಇದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿರೋದ್ರ ಬಗ್ಗೆ ಇಲ್ಲೊಬ್ಬರು ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನು ಕೊಡಿದ್ರು. ನೋಡಿ, ಇದನ್ನು ಮೇಲಕ್ಕೆ ಇದನ್ನು ಎತ್ತಿ, ಅಂದರೆ ರಾಡ್ಗಳ ಮೂಲಕ ಅದನ್ನು ಮೇಲಕ್ಕೆ ಎತ್ತಿ ಒಳಗಡೆ ಹಾಕಿದ್ದಾರೆ. ನೋಡಿ, ಕಂಪ್ಲೀಟ್ ಒಳಗಡೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ನೋಡಿ, ಇಲ್ಲಿ ಈ ಒಂದು ರೀತಿಯಲ್ಲಿ ಕೃಷಿ ಪೈಪ್ಗಳನ್ನು ಬಳಕೆ ಮಾಡುವಂಥ ಪೈಪ್ಗಳನ್ನು ಕೂಡ ಮಾರಾಟಕ್ಕೆ ಅಂತೇಳಿ ಇಟ್ಟಿದ್ರು. ಸುಮಾರು 20ಕ್ಕೂ ಹೆಚ್ಚು ರೋಲ್ಗಳನ್ನು ಇಲ್ಲಿ ಇಟ್ಟಿದ್ರಂತೆ. ಅದೆಲ್ಲವನ್ನು ಕೂಡ ರಸ್ತೆಗೆ ತೆಗೆದುಕೊಂಡು ಬಂದು ಇಲ್ಲಿ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ಸ್ಮಿತಾ ಹೇಳ್ತಾ ಇದ್ರಲ್ಲ ಆಕಸ್ಮಿಕ ಅಂತೇಳಿ, ನಾನೊಂದು ದೃಶ್ಯಾವಳಿಯನ್ನು ತೋರಿಸ್ತೀನಿ. ಅದನ್ನು ನೋಡಿದಾಗ ಗೃಹ ಸಚಿವರು ಉತ್ತರ ಕೊಡಬೇಕು, ಇದು ಆಕಸ್ಮಿಕ ಘಟನೆನಾ ಅಥವಾ ಪ್ರೀ ಪ್ಲಾನ್ಡ್ ಅಂತೇಳಿ. ನೋಡಿ, ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಘಟನೆ ಆಗಿದ್ದು. ಗಣಪತಿ ವಿಸರ್ಜನೆಯ ಯಾತ್ರೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗುತ್ತೆ. ಅಲ್ಲಿ ಗಲಾಟೆ ಆದರೆ ಇಲ್ಲಿವರೆಗೂ ಬಂದು ಕಿಡಿಗೇಡಿಗಳು ಯಾವ ಕಾರಣಕ್ಕೋಸ್ಕರ ಈ ಒಂದು ಬೈಕ್ ಶೋರೂಮ್ನ ಒಂದು ಧ್ವಂಸ ಮಾಡಿದ್ರು ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನೋಡಿ, ಈ ಅಂಗಡಿಯಲ್ಲಿ ಸುಮಾರು 15 ಬೈಕ್ಗಳಿತ್ತು ಸ್ಮಿತಾ. 15 ಬೈಕ್ಗಳ ಪೈಕಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ಕೇವಲ 6 ಬೈಕ್ಗಳು ಮಾತ್ರ. ಈ 6 ಬೈಕ್ಗಳ ಪೈಕಿ 9 ಬೈಕ್ಗಳನ್ನು ಎಳೆದುಕೊಂಡು ಹೋಗಿ ಅಲ್ಲಿ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿಲಿ, ಇಲ್ಲೊಂದು ಪಲ್ಸರ್ ಬೈಕ್ ಕೆಳಗಡೆ ಬಿದ್ದಿದೆ. ನೋಡಿಲಿ ಎಷ್ಟು ದಪ್ಪದ ಕಲ್ಲುಗಳ ಮೂಲಕ ಇಲ್ಲಿ ಮಾಡಿದ್ದಾರೆ ಅಂತೇಳಿ. ನೋಡಿ, ಇದರ ಮೂಲಕವೂ ಕೂಡ ಗ್ಲಾಸ್ಗಳನ್ನು ಹೊಡೆದು ಹಾಕಿದ್ದಾರೆ. ಅಷ್ಟೇ ಅಲ್ಲ ಸ್ಮಿತಾ, ನೋಡಿ, ಇಲ್ಲಿ ಒಂದು ಟೀ ಶಾಪ್ ಇದೆ. ಆ ಟೀ ಶಾಪನ್ನು ನೋಡಿ ಅಲ್ಲಿ ಬಂದು ಅಲ್ಲಿ ಮಹಾಜನನ ಮಾಡ್ತಾರೆ ಪೊಲೀಸರು. ಅದನ್ನು ಕೂಡ ತೋರಿಸ್ತೀನಿ ಆ ಒಂದು ದೃಶ್ಯಾವಳಿಯನ್ನು. ಅಲ್ಲಿ ಟೀ ಸ್ಟಾಪ್ ನೋಡಿ, ಅಲ್ಲಿ ಮುಖ್ಯ ಸರ್ಕಲ್, ಮಂಡ್ಯ ಸರ್ಕಲ್ನಲ್ಲಿ ಅಲ್ಲಿ ಘಟನೆ ಆಗಿದ್ದು. ಅಲ್ಲಿ ಗಲಾಟೆ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೆಲ್ಲ ಇರುವಂಥ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಏನರ್ಥ? ನೋಡಿ, ಇಲ್ಲಿ ಈಗ ಪೊಲೀಸರು ಬಂದು ಇಲ್ಲಿ ಮಹಾಜನನ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಟೀ ಅಂಗಡಿಯನ್ನು ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಬಾಟಲ್ಗಳನ್ನು ಹೊಡೆದಾಕಿದ್ದಾರೆ. ನೋಡಿ, ಇಲ್ಲಿ ಖಾಲಿ ಬಾಟಲ್ಗಳನ್ನು ಇಡಲಾಗಿತ್ತು. ಈ ಖಾಲಿ ಬಾಟಲ್ಗಳನ್ನು ಪುಡಿ ಮಾಡಿದ್ದಾರೆ. ನೋಡಿ, ಈಗ ಪೊಲೀಸರು ಬಂದು ಇಲ್ಲಿ ಮಹಾಜನನ ಮಾಡಿದ್ದಾರೆ. ನೋಡಿ, ಇಲ್ಲಿ ತಿಂಡಿ ತಿನಿಸುಗಳಿತ್ತು, ಅದರ ಒಂದು ಇಡುವಂಥ ಏನು ರೇಖಿತ್ತು, ಅದನ್ನು ಕೂಡ ಕಂಪ್ಲೀಟಾಗಿ ಧ್ವಂಸ ಮಾಡಿದ್ದಾರೆ. ನೋಡಿ, ಅಷ್ಟೇ ಅಲ್ಲ, ಇಲ್ಲಿ ಒಂದು ಸೋಫಾಗಳಿದೆ. ಸೋಫಾಗಳಿಗೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಒಂದು ಕೃತ್ಯ ನಡೆದಿದೆ ಅಂತೇಳಿ. ಇಲ್ಲಿಗೆ ಬಂದಿದ್ದಂತಹ ಈ ಸ್ಥಳೀಯ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲೊಂದು
ಬಿಯರ್ ಬಾಟಲ್ ಬಿದ್ದನ್ನು ತೋರಿಸಿ ಇದರಲ್ಲಿ ಪೆಟ್ರೋಲನ್ನು ಹಾಕಿ ಪೆಟ್ರೋಲ್ ಬಾಂಬನ್ನು ಹಾಕುವಂಥ ಕೆಲಸಗಳಾಗಿದೆ ಅಂತಂದರೆ ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆದಿದೆ ಅಂತೇಳಿ ಗೃಹ ಸಚಿವರಿಗೆ ಅವರು ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಸ್ಮಿತಾ. ಮತ್ತಷ್ಟು ಅಪ್ಡೇಟ್ಸ್ ಇದೆ ಗಮನಿಸ್ತಾ ಹೋಗೋಣ. ಅಂಗಡಿಗಳ ಬೀಗ ಮುರಿದು ಅಟ್ಟಹಾಸ ಮೆರೆಯಲಾಗಿದೆ. ಕ್ಲೋಸ್ ಮಾಡಿದ್ದ ಅಂಗಡಿಗಳು ಬೀಗವನ್ನ ಒಡೆದು ಅಟ್ಟಹಾಸ ಮೆರೆಯಲಾಗಿದೆ. ಸೈಜ್ಗಳನ್ನ ಹಿಡಿದು ಅಂಗಡಿಯ ಬೀಗ ಬಾಗ್ಲು ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದನ್ನ ಈ ದೃಶ್ಯ ಕೂಡ. ಕೈಗೆ ಸಿಕ್ಕ ಕಲ್ಲನ್ನ ಎತ್ ಹಾಕಿ ಆ ಅಂಗಡಿಯ ಡೋರನ್ನ ವ್ಯಾಂಡಲೈಸ್ ಮಾಡಿ ಒಡೆದು ಹಾಕಿ ಅಂಗಡಿ ಒಳಗೆ ನುಗ್ಗಿ ಅಲ್ಲಿರೋ ಸಿಕ್ಕ ವಸ್ತುಗಳನ್ನೆಲ್ಲ ಹಾಳು ಮಾಡಿ ಹಾಕಿದ್ದಾರೆ ಕಿಡಿಗೇಡಿಗಳು. ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಇಲ್ಲ. ಆಕಸ್ಮಿಕವಾಗಿ ಘಟನೆ ನಡೆದಿದೆ. ಎರಡು ಗುಂಪು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಘರ್ಷಣೆ ಆಯಿತು. ಆ ಮೊಮೆಂಟಲ್ಲಿ ಆದ ಘಟನೆಗೆ ಆಕ್ಷನ್ ರಿಯಾಕ್ಷನ್ ಆಗಿದೆ. ಈಗ ಹೇಳ್ತಾ ಇರುವ ಸಚಿವರು ಈ ದೃಶ್ಯಗಳನ್ನು ಗಮನಿಸಿದ್ದಾರಾ? ಈ ಎಲ್ಲ ದೃಶ್ಯಗಳನ್ನು ಗಮನಿಸಿಯೇ ಪ್ರತಿಕ್ರಿಯೆಯನ್ನು ನೀಡಿದ್ರ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಸತತವಾಗಿ ನಾಗಮಂಗಲದ ಪರಿಸ್ಥಿತಿ ಹೇಗೆ ಉದ್ವಿಗ್ನವಾಗ್ತಾ ಹೋಯಿತು, ಯಾರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ರು, ಹಾಗೆ ಪೊಲೀಸರ ಕ್ರಮ ಹೇಗಿತ್ತು, ಇದೆಲ್ಲ ಡೀಟೇಲ್ಸನ್ನು ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಅದಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಮತ್ತೋರ್ವ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಕೈಯಲ್ಲಿ ಲಾಂಗು ಮಚ್ಚು, ಸೈಜ್ ಗಲ್ಲು, ಪೆಟ್ರೋಲ್ ಬಾಂಬ್. ಸನ್ಮಾನ್ಯ ಸಚಿವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ. ಚಲುವರಾಯಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ? ಅವ್ರ ಪ್ರಕಾರನೂ ಇದು ಆಕಸ್ಮಿಕ ಘಟನೆ ಅಂತ. ಸ್ಮಿತಾ, ನೋಡಿ ಕೃಷಿ ಇಲಾಖೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಸ್ವಜಿಲ್ಲೆಯಲ್ಲೇ ಕೂಡ ಸ್ವಕ್ಷೇತ್ರದಲ್ಲೇ ಇಂಥ ಒಂದು ಘಟನೆ ಆಗಿರುವಂಥದ್ದು. ನೋಡಿ, ಈಗ ನಾನೊಂದು ಹಾರ್ಡ್ವೇರ್ ಶಾಪ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಆ CCTV ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ವಲ್ಲ, ಆ ಒಂದು ಬೈಕ್ ಶೋರೂಮ್ನ, ಅದನ್ನು ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಇದು ಹಾರ್ಡ್ವೇರ್ ಶಾಪ್ ಇದೆಯಲ್ಲ, ಇದರ ಒಳಭಾಗದಲ್ಲಿ ನೋಡಿ ಇದೆಲ್ಲವೂ ಕೂಡ ಈ ಬೋರ್ವೆಲ್ಗೆ ಬಳಸುವಂಥ ಮಿಷಿನರಿಗಳು. ನೋಡಿ ಇದೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿರೋದ್ರ ಬಗ್ಗೆ ಇಲ್ಲೊಬ್ಬರು ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನು ಕೊಡಿದ್ರು. ನೋಡಿ ಇದನ್ನು ಮೇಲಕ್ಕೆ ಇದನ್ನು ಎತ್ತಿ, ಅಂದರೆ ರಾಡ್ಗಳ ಮೂಲಕ ಅದನ್ನು ಮೇಲಕ್ಕೆ ಎತ್ತಿ ಒಳಗಡೆ ಹಾಕಿದ್ದಾರೆ. ನೋಡಿ ಕಂಪ್ಲೀಟ್ ಒಳಗಡೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ನೋಡಿ ಇಲ್ಲಿ ಈ ಒಂದು ರೀತಿಯಲ್ಲಿ ಕೃಷಿ ಪೈಪ್ಗಳನ್ನು ಬಳಕೆ ಮಾಡುವಂಥ ಪೈಪ್ಗಳನ್ನು ಕೂಡ ಮಾರಾಟಕ್ಕೆ ಅಂತೇಳಿ ಇಲ್ಲಿ ಇಟ್ಟಿದ್ರು. ಸುಮಾರು 20ಕ್ಕೂ ಹೆಚ್ಚು ರೋಲ್ಗಳನ್ನು ಇಲ್ಲಿ ಇಟ್ಟಿದ್ರಂತೆ. ಅದೆಲ್ಲವನ್ನು ಕೂಡ ರಸ್ತೆಗೆ ತೆಗೆದುಕೊಂಡು ಬಂದು ಇಲ್ಲಿ ಬೆಂಕಿಯನ್ನು ಕೂಡ ಹಚ್ಚಿದ್ದಾರೆ. ಸ್ಮಿತಾ ಹೇಳ್ತಾ ಇದ್ರಲ್ಲ ಆಕಸ್ಮಿಕ ಅಂತೇಳಿ, ನಾನೊಂದು ದೃಶ್ಯಾವಳಿಯನ್ನು ತೋರಿಸ್ತೀನಿ. ಅದನ್ನು ನೋಡಿದಾಗ ಗೃಹ ಸಚಿವರು ಉತ್ತರ ಕೊಡಬೇಕು, ಇದು ಆಕಸ್ಮಿಕ ಘಟನೆನಾ ಅಥವಾ ಪ್ರೀ ಪ್ಲಾನ್ಡ್ ಅಂತೇಳಿ. ನೋಡಿ ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಘಟನೆ ಆಗಿದ್ದು. ಗಣಪತಿ ವಿಸರ್ಜನೆಯ ಯಾತ್ರೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಗುತ್ತೆ. ಅಲ್ಲಿ ಗಲಾಟೆ ಆದರೆ ಇಲ್ಲಿವರೆಗೂ ಬಂದು ಕಿಡಿಗೇಡಿಗಳು ಯಾವ ಕಾರಣಕ್ಕೋಸ್ಕರ ಈ ಒಂದು ಬೈಕ್ ಶೋರೂಮ್ನ ಒಂದು ಧ್ವಂಸ ಮಾಡಿದ್ರು ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ನೋಡಿ, ಈ ಅಂಗಡಿಯಲ್ಲಿ ಸುಮಾರು 15 ಬೈಕ್ಗಳಿತ್ತು ಸ್ಮಿತಾ. 15 ಬೈಕ್ಗಳ ಪೈಕಿ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ಕೇವಲ 6 ಬೈಕ್ಗಳು ಮಾತ್ರ. ಈ 6 ಬೈಕ್ಗಳ ಪೈಕಿ 9 ಬೈಕ್ಗಳನ್ನು ಎಳೆದುಕೊಂಡು ಹೋಗಿ ಅಲ್ಲಿ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡಿಲಿ, ಇಲ್ಲೊಂದು ಪಲ್ಸರ್ ಬೈಕ್ ಕೆಳಗಡೆ ಬಿದ್ದಿದೆ. ನೋಡಿಲಿ ಎಷ್ಟು ದಪ್ಪದ ಕಲ್ಲುಗಳ ಮೂಲಕ ಇಲ್ಲಿ ಮಾಡಿದ್ದಾರೆ ಅಂತೇಳಿ. ನೋಡಿ ಇದರ ಮೂಲಕವೂ ಕೂಡ ಗ್ಲಾಸ್ಗಳನ್ನು ಹೊಡೆದು ಹಾಕಿದ್ದಾರೆ. ಅಷ್ಟೇ ಅಲ್ಲ ಸ್ಮಿತಾ, ನೋಡಿ ಇಲ್ಲಿ ಒಂದು ಟೀ ಶಾಪ್ ಇದೆ. ಆ ಟೀ ಶಾಪನ್ನು ನೋಡಿ ಅಲ್ಲಿ ಬಂದು ಅಲ್ಲಿ ಮಹಾಜನನ ಮಾಡ್ತಾರೆ ಪೊಲೀಸರು. ಅದನ್ನು ಕೂಡ ತೋರಿಸ್ತೀನಿ ಆ ಒಂದು ದೃಶ್ಯಾವಳಿಯನ್ನು. ಅಲ್ಲಿ ಟೀ ಸ್ಟಾಪ್ ನೋಡಿ, ಅಲ್ಲಿ ಮುಖ್ಯ ಸರ್ಕಲ್, ಮಂಡ್ಯ ಸರ್ಕಲ್ನಲ್ಲಿ ಅಲ್ಲಿ ಘಟನೆ ಆಗಿದ್ದು. ಅಲ್ಲಿ ಗಲಾಟೆ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೆಲ್ಲ ಇರುವಂಥ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅಂತಂದರೆ ಏನರ್ಥ? ನೋಡಿ ಇಲ್ಲಿ ಈಗ ಪೊಲೀಸರು ಬಂದು ಇಲ್ಲಿ ಮಹಾಜನನ ಮಾಡ್ತಿದ್ದಾರೆ. ನೋಡಿ ಅಲ್ಲಿ ಟೀ ಅಂಗಡಿಯನ್ನು ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ನೋಡಿ ಇಲ್ಲಿ ಬಾಟಲ್ಗಳನ್ನು ಹೊಡೆದಾಕಿದ್ದಾರೆ. ನೋಡಿ ಇಲ್ಲಿ ಖಾಲಿ ಬಾಟಲ್ಗಳನ್ನು ಇಡಲಾಗಿತ್ತು. ಈ ಖಾಲಿ ಬಾಟಲ್ಗಳನ್ನ ಪುಡಿ ಮಾಡಿದ್ದಾರೆ. ನೋಡಿ ಈಗ ಪೊಲೀಸರು ಬಂದು ಇಲ್ಲಿ ಮಹಾಜನ ಮಾಡ್ತಾರೆ. ನೋಡಿ ಇಲ್ಲಿ ತಿಂಡಿ ತಿನಿಸುಗಳಿತ್ತು, ಅದರ ಒಂದು ಇಡುವಂಥ ಏನು ರೇಖಿತ್ತು, ಅದನ್ನು ಕೂಡ ಕಂಪ್ಲೀಟಾಗಿ ಧ್ವಂಸ ಮಾಡಿದ್ದಾರೆ. ನೋಡಿ ಅಷ್ಟೇ ಅಲ್ಲ, ಇಲ್ಲಿ ಒಂದು ಸೋಫಾಗಳಿದೆ. ಸೋಫಾಗಳಿಗೂ ಕೂಡ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಒಂದು ಕೃತ್ಯ ನಡೆದಿದೆ ಅಂತೇಳಿ. ಇಲ್ಲಿಗೆ ಬಂದಿದ್ದಂತಹ
ಈ ಸ್ಥಳೀಯ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲೊಂದು ಬಿಯರ್ ಬಾಟಲ್ ಬಿದ್ದನ್ನು ತೋರಿಸಿ ಇದರಲ್ಲಿ ಪೆಟ್ರೋಲನ್ನು ಹಾಕಿ ಪೆಟ್ರೋಲ್ ಬಾಂಬನ್ನು ಹಾಕುವಂಥ ಕೆಲಸಗಳಾಗಿದೆ ಅಂತಂದರೆ ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ನಡೆದಿದೆ ಅಂತೇಳಿ ಗೃಹ ಸಚಿವರಿಗೆ ಅವರು ಪ್ರಶ್ನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಸ್ಮಿತಾ.